ಆರಂಭಿಕದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರ ರಾಜಕೀಯದಲ್ಲಿ? ಇಲ್ಲ, ನಾನು ಮೊದಲು ದಲಿತ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ಕನ್ನಡ ಪರ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅದು ಹೆಚ್ಚು ಪ್ರಚಾರ ಆಗ್ತಿತ್ತು. ಆಗ ನಾವು ಬೇರೆಯವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ತಿದ್ವಿ, ನೀವೇ ಯಾಕೆ ನಿಂತ್ಕೊಬಾರ್ದು ಅನ್ನೋ ಪ್ರಶ್ನೆ ಬಂದಾಗ 2005ರಲ್ಲಿ ನಾನೇ ಗ್ರಾಮ ಪಂಚಾಯತಿಗೆ ನಿಂತು ಸ್ವಲ್ಪ ಹೆಚ್ಚು ಕಮ್ಮಿ 100ಕ್ಕೆ 80% ಓಟ್ ತಗೊಂಡು ಗ್ರಾಮದಲ್ಲಿ ನಾನು ಗೆದ್ದೆ. ತದನಂತರ ನಮ್ಮ ಶ್ರೀಮತಿಯವರು ಒಂದ್ಸರಿ ಗೆದ್ದರು. 2010ರಲ್ಲಿ ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಒಂದು ನಮ್ಮ ಕ್ಷೇತ್ರಕ್ಕೆ ಸಾಮಾನ್ಯ ಮೀಸಲಾತಿಯಲ್ಲಿ ಸಾಮಾನ್ಯ ಬಂದಿತ್ತು. ನೀವು ಸಾಮಾನ್ಯಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದಾಗ ನಾವು ನಿಂತಿದ್ವಿ. ತಾಲೂಕ್ ಪಂಚಾಯತಿಯಲ್ಲೂ ನಾವು ಇನ್ನು ಗೆದ್ದು ಮತ್ತು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಅನಂತರ ಜಿಲ್ಲಾ ಪಂಚಾಯತಿಗೂ 2006ರಲ್ಲಿ ನಿಂತ್ವಿ. ಆ ಒಂದು 400 ಓಟಲ್ಲಿ ಸೋಲು ಅನುಭವಿಸಿದ್ದಾಯಿತು. ನಂತರ ನಮ್ಮ ಸಮಾಜ ಸೇವೆ ನಿರಂತರವಾಗಿ ಸಂಘಟನೆ ಇವೆಲ್ಲ ಮಾಡಿಕೊಂಡು ನಿರಂತರವಾಗಿ ಬರ್ತಾಯಿದ್ವಿ. ಬರ್ತಾ ನಾವು 2006 ನಂತರ ನಾವು ದಲಿತ ಸಂಘಟನೆಗಳು ಒಂದು ಸ್ವಲ್ಪ ದೂರ ಆಗಿ ಯಾರೋ ಆ ಸಂಘಟನೆ ಮಾಡೋರಿಗೆ ಹೊರಗಡೆಯಿಂದ ಸಹಾಯ ಮಾಡಿಕೊಂಡು ನಾವು ಗುತ್ತಿಗೆ ಕೆಲಸ ಮತ್ತು ರಿಯಲ್ ಎಸ್ಟೇಟು ಈ ಕಡೆ ಹೆಚ್ಚು ಗಮನ ಕೊಟ್ವಿ. ಬಂದಂಥ ಸಂಪಾದನೆ ಆದಂಥ ದುಡ್ಡಲ್ಲಿ ಒಂದಷ್ಟು ಜನಸೇವೆಗೆ ಅಂತ ಮೊದಲಿಂದನೂ ಮನಸ್ಸಿತ್ತಲ್ಲ, ಹಾಗಾಗಿ ಒಂದಷ್ಟು ಸೇವೆ ಮಾಡಿಕೊಂಡು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿಕೊಂಡು ಜನಪರ ಹೋರಾಟಗಳಿಗೆ ಸಹಾಯ ಮಾಡಿಕೊಂಡು ಕನ್ನಡ ಮತ್ತು ನೀರಿನ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಯಾವುದೇ ಹೋರಾಟಗಳು ನಡೆದ್ರೆ ಅದಕ್ಕೆ ಪರೋಕ್ಷವಾಗಿ ನಮ್ಗೆ ಸಹಕಾರ ಇರ್ತಿತ್ತು. ಈಗಲೂ ಇದೆ, ಮುಂದೆನೂ ಇರ್ತದೆ. ಹಾಗೆ ಮಾಡ್ಕೊಂಡು ಬಂದಿದ್ದೀವಿ. ಮೊದಲು ನಾವು JDS ಪಕ್ಷದಲ್ಲೇ ಗುರುಸ್ಕೊಂಡಿದ್ವಿ. ತದನಂತರ ನಾವು BJPಗೆ 2009ರಲ್ಲಿ BJPಗೆ ಬಂದು BJPಯಲ್ಲೇ ಇದ್ದೀವಿ. ಕಳೆದ 2023ರಲ್ಲಿ ದೇವನಹಳ್ಳಿ MLA ಕ್ಷೇತ್ರಕ್ಕೆ MLA ಆಕಾಂಕ್ಷಿಯಾಗಿ ಕೆಲಸ ಮಾಡಿದೆ, ಟಿಕೆಟ್ ಆಕಾಂಕ್ಷಿಯಾಗಿ. ಪಕ್ಷ ಮುಂದೆ ನೋಡೋಣ ಅಂಥೇಳಿ ಏನು ಅವಕಾಶ ಕೊಟ್ಟಿಲ್ಲ. ಆದರೂ ಸಹ ನಾವು ಪಾರ್ಟಿಯಲ್ಲೇ ಕೆಲಸ ಮಾಡ್ಕೊಂಡಿದ್ದೀವಿ, ಪಾರ್ಟಿಯಲ್ಲೇ ಇದ್ದೀವಿ. ಮೊದಲು ನಾವು ಹೆಚ್ಚು ಎಡಪಂಥೀಯ ಭಾವನೆಗಳನ್ನು ಜಾಸ್ತಿ ರೂಢಿಸ್ಕೊಂಡಿದ್ವಿ. ಖಂಡಿತ ಎಡಪಂಥೀಯ ಭಾವನೆಗಳನ್ನ ಜಾಸ್ತಿ ರೂಢಿಸ್ಕೊಂಡಿದ್ವಿ. ತದನಂತರ ಗೊತ್ತಾಯ್ತು ನಮ್ಮ ದೇಶ ಮುಖ್ಯ, ನಮ್ಮ ದೇಶದ ಸಂಸ್ಕೃತಿ ಮುಖ್ಯ ಅಂತ ತಿಳ್ಕೊಂಡು ನಾವೀಗ BJPಯಲ್ಲಿ ಸಕ್ರಿಯವಾಗಿದ್ದೀವಿ. ಖಂಡಿತ 2000 ಇಸ್ವಿಯಿಂದ ನೋಡೋದಾದ್ರೆ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ನೀವು ಸಹಾಯವನ್ನು ಮಾಡ್ತಾ ಬರ್ತೀರಿ. ಅವ್ರಿಗೆ ಬೇಕಾದಂಥ ಪುಸ್ತಕಗಳಿರ್ಬೋದು, ಬ್ಯಾಗ್ಗಳಿರ್ಬೋದು, ಇದನ್ನು ಒದಗಿಸುವಂತಹ ಕೆಲಸ. ಈ ಯೋಚನೆಗಳು ಯಾಕೆ ಬಂತು ನಿಮಗೆ? ಯೋಚನೆ ಯಾಕೆ ಬಂತು ಅಂದರೆ, ನಾವು ಓದುವಾಗ ನಮ್ಗೆ ಯಾರನ್ನ ಕೇಳಿದ್ರೆ ನಮ್ಗೆ ಕೊಡಿಸ್ತಿರ್ಲಿಲ್ಲ. ನಾವು ಯಾರೋ ಅವಾಗ ಸ್ಕೂಲ್ ಬುಕ್ಸ್ ಅವೆಲ್ಲ ಕೊಡ್ತಿರ್ಲಿಲ್ಲ. ಭಾಳಷ್ಟು ಜೀತಕ್ಕೆ ಕಳಿಸೋವಂಥ ಇತ್ತು ಹಳ್ಳಿಗಳಲ್ಲಿ. ಕೆಲಸ ಸಿಕ್ಕಿಲ್ಲ ಅಂದರೆ, ಓದಿಲ್ಲ ಅಂದರೆ ಯಾರೊಬ್ಬರು ಶ್ರೀಮಂತರ ಮನೆಯಲ್ಲಿ ಜೀತಕ್ಕಿರು ಅಂತ ಹೇಳ್ತಿದ್ರು. ನಮ್ಮ ತಂದೆಯವರು ಸಹ ಜೀತಕ್ಕಿರು, ನೀನು ಆಯ್ತು ಓದಿದ್ದಾಯ್ತು, ನಿನ್ಗೆ ಓದ್ಸೋಕ್ಕಾಗಲ್ಲ ಅಂದಿದ್ರು. ಹೌದಾ? ಪಕ್ಕದಲ್ಲಿ ಅವರು ದೊಡ್ಡ ಶ್ರೀಮಂತರ ಮನೆಯಲ್ಲಿ ನೀನು ಹೋಗ್ಬೇಕು ಅಂತೇಳಿ SLCಯಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ರು ಜೀತಕ್ಕೆ. ನಾನು ನಮ್ಮ ತಂದೆ ಮಾತು ಮೀರಬಾರ್ದು ಅಂತ ಹೋಗಿ ಒಂದು ದಿನ ಇದ್ದು, ಆನಂತರ ಮರುದಿನನೇ ನಾನು ಹಾಸ್ಟೆಲ್ಗೆ ಹೋಗ್ಬಿಟ್ಟೆ. ಅಲ್ಲ, ಅವಾಗ ಮನಸ್ಥಿತಿ ಹೆಂಗೆ ಬರ್ತಿತ್ತು ಅಂದರೆ ಕಿಚ್ಚು ಬರ್ತಿತ್ತ ಅವಾಗ? ಇಲ್ಲ, ಕಾನೂನುಗಳು ಯಾರು ಜೀತಕ್ಕೆ ಇಟ್ಕೊಬಾರ್ದು ಅಂತ ಕಾನೂನುಗಳಿತ್ತು ಅವಾಗ. ಆ ಕಾನೂನು ಗೊತ್ತಾಗಿದ್ದರಿಂದ ತಂದೆ ಮಾತು ಮೀರಬಾರ್ದು ಅಂತ ಹೋಗಿ ಒಂದಿನ ಇದ್ದು, ಮಾರನೇ ದಿನ ಸೀದಾ ನಾನು ಸ್ಕೂಲ್ಗೆ ಹೋಗ್ಬಿಟ್ಟೆ ಹಾಸ್ಟ್ಲಿಗೆ. ತಂದೆ ಹುಡ್ಕೊಂಬಂದರು. ಕೇಳಿದ್ರೆ ಹೇಳ್ದೆ, ಸರ್ ಕಾನೂನಲ್ಲಿ ವಿರೋಧ ಇದೆ, ನಿಮ್ಮನ್ನು ಮತ್ತೆ ಇಟ್ಕೊಂಡವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ, ಜೈಲ್ಗೆ ಹೋಗ್ಬೇಕಾಗ್ತದೆ, ಆದರೆ ದೊಡ್ಡವ್ರು ಯಾರೋ ಹೇಳಿದ್ರು, ಹಾಗಾಗಿ ನಾನು ಇರಲಿಲ್ಲ ಬಂದ್ಬಿಟ್ಟೆ ಅಂತೇಳಿ. ಕಾನೂನು ನನಗೆ ಅರಿವಿದ್ದರಿಂದ ಆ ಥರ ತಂದೆಗಳಿದ್ದಕ್ಕೆ ಹೌದಾ ಅಂತೇಳಿ ನಮ್ಮನ್ನು ಆಯ್ತು ಓದಪ್ಪ ಅಂದರು. ಸೂಪರ್. ಹಾಗಾಗಿ ಶಾಲಾ ಮಕ್ಕಳಿಗೆ ಬಡತನ ಇರೋದ್ರಿಂದ ಮುಂದೆ ಏನಾದರೂ ಬಡವರಿಗೆ ಮಾಡಬೇಕು ಒಂದು ಕಾಳಜಿ ಇತ್ತಲ್ಲ ಮೊದಲಿಂದನು. ನನಗಂತೂ ಯಾರೂ ಸಹಾಯ ಮಾಡಿಲ್ಲ, ನಾನಾದರೂ ಮುಂದೆ ಜನಗಳಿಗೆ ಸಹಾಯ ಮಾಡೋಣ ಅಂತೇಳಿ ಅದನ್ನು ರೂಢಿಸ್ಕೊಂಡು ಬಂದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.